ಹೆಲೋ ಗಾಯ್ಸ್, ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಬಿಗ್ ಬಾಸ್ 11ನೇ ವಾರದಲ್ಲಿ 6 ಜನ ನಾಮಿನೇಟ್ ಆಗಿದ್ದರು. ವರ್ತೂರ್ ಸಂತೋಷ್ ಅವರು, ಡ್ರೋನ್ ಪ್ರತಾಪ್ ಅವರು, ಹಾಗೆ ಸಂಗೀತಾ ಅವರು, ಮತ್ತು ಮೈಕಲ್ ಅವರು, ಸಿರಿ ಅವರು ಹಾಗೂ ಅವಿನಾಶ್ ಅವರು. ಈ ವಾರ ಕಿಚ್ಚ ಸುದೀಪ್ ಅವರು ಬರದೇ ಇರೋ ಕಾರಣ ಮನೆಯಲ್ಲಿ ಶುಭಾ ಪುಂಜಾ ಅವರು ಹಾಗೂ ಶೈನ್ ಶೆಟ್ಟಿ ಅವರು ಮತ್ತು ಶ್ರುತಿ ಮೇಡಮ್ ಅವರು ಬಂದು ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯನ್ನು ಮುಗಿಸ್ಕೊಟ್ಟಿದ್ರು. ಅದರಲ್ಲಿ ಎಲ್ಲರೂ ಸೇಫಾಗಿ ಕೊನೆಯಲ್ಲಿ ಉಳಿದ್ರು ಅವಿನಾಶ್ ಹಾಗೂ ಮೈಕಲ್ ಅವರು. ಇವರು ಕೊನೆಯಲ್ಲಿ ಯಾರು ಒಬ್ಬರಾದರೂ ಸೇವ್ ಆಗ್ತೇವೆ ಅಂತೇಳಿ ಅಂದ್ಕೊಂಡಿದ್ದೆ. ಆದರೆ ಏನಂತ ಹೇಳಿದ್ರೆ, ಮೊದಲೇ ಸೂಚನೆ ಕೊಟ್ಟಿದ್ದರು ಡಬಲ್ ಎಲಿಮಿನೇಷನ್ ಅಂತ ಹೇಳ್ಕೊಂಡು. ಆದರೆ ಅದರಲ್ಲಿ ಗಾರ್ಡನ್ ಏರಿಯಾದಲ್ಲಿ 2 ಕಾರುಗಳು ಬಂದು ಅದರಲ್ಲಿ ಕೂತ್ಕೊಂಡು ಒಂದು 4-5 ರೌಂಡ್ ಹಿಂಗೆ ಸುತ್ತಿಸಿ ಅಲ್ಲಿ ಹೋಗಿ ಮತ್ತೆ ಡೋರಿಂದ ಹೊರಗೆ ಹೋಗಿಬಿಟ್ರು. ನಂತರನೂ ಸ್ವಲ್ಪ ಭರವಸೆ ಇತ್ತು ಯಾರಾದರೂ ಒಬ್ಬರು ಸೇಫ್ ಆಗಬಹುದು ಅಂತ ಹೇಳಿ. ಆದರೆ ಇಬ್ಬರು ಮನೆಯಿಂದ ಹೊರಗಡೆ ಹೋಗಿದ್ದಾರೆ. ಆದರೆ ಟ್ವಿಸ್ಟ್ ಏನಪ್ಪ ಅಂತಂದರೆ, ಬಿಗ್ ಬಾಸ್ ಯಾವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕಲರ್ಸ್ ಅವ್ರ ಪೇಜಲ್ಲಿ ನಾಮಿನೇಟ್ ಆದವರ ಯಾವಾಗಲೂ ಫೋಟೋ ಹಾಕ್ತಿದ್ರು. ಈ ಸಲ ಯಾವುದು ಪೋಸ್ಟನ್ನು ಹಾಕಿಲ್ಲ ಅವರು ಇನ್ನೂ. ಹಾಗಾಗಿ ಟ್ವಿಸ್ಟ್ ಏನಪ್ಪ ಅಂತಂದರೆ, ಈ ಸಲ ಮೈಕಲ್ ಅವರು ವಾಪಸ್ ಬರ್ಬೋದಾ ಅಂತ ಹೇಳ್ಕೊಂಡು ಒಂದು ಕ್ಯೂರಿಯಾಸಿಟಿ ಇದೆ. ನೋಡುವ ಇವತ್ತಿನ ಎಪಿಸೋಡಲ್ಲಿ ವಾಪಸ್ ಬರ್ತಾರಾ ಒಬ್ಬರು ಅಂತ ಹೇಳ್ಕೊಂಡು. ಸೊ ಗಾಯ್ಸ್, ನಿಮಗೆ ವಾಪಸ್ ಬರಬೇಕಾ ಹೇಗೆ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಲವ್ ಯು ಆಲ್.